ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯಸ್ ಕುಕಿಂಗ್ ಚಾನಲ್. ನಾನಿವತ್ತು ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಾನು 3 ನುಗ್ಗೆಕಾಯಿ ತೊಗೊಂಡಿದ್ದೀನಿ. ಹಾಗೆ ಸಣ್ಣದಾಗಿರೋದ್ರಿಂದ 2 ಆಲೂಗೆಡ್ಡೆ ತೊಗೊಂಡಿದ್ದೀನಿ. ನೀವು ದೊಡ್ಡ ಸೈಜ್ ಆದರೆ ಒಂದೇ ಸಾಕಾಗುತ್ತೆ. ಹಾಗೆ ಇಲ್ಲಿ ಅರ್ಧ ಕಪ್ಪಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಹಾಗೆ ನಾನಿಲ್ಲಿ 3 ಟೊಮೊಟೊ ಬಳಸ್ಕೊತಾ ಇದ್ದೀನಿ. ಇಲ್ಲಿ ಖಾರದ ಪುಡಿ ಅಂದರೆ ಸಾಂಬಾರಿಗೆ ನಾವು ಡೈಲಿ ಏನು ಯೂಸ್ ಮಾಡ್ತೀವೋ ಅದೇ ಖಾರದ ಪುಡಿನ 2 ಸ್ಪೂನ್ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ರುಬ್ಬೋದಕ್ಕೆ ಅಂತ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, 1-2 ಸ್ಪೂನಷ್ಟು ಕಾಯಿ ತುರಿ, ಹಾಗೆ 1 ಸ್ಪೂನಷ್ಟು ಕಡಲೆ, 4ರಿಂದ 5 ಕರಿಬೇವಿನ ಸೊಪ್ಪು. ಈಗ ಫಸ್ಟು ನಾನು ಮಾಡೋದಕ್ಕೆ ಅಂತ ತೊಗರಿಬೇಳೆ ತೊಗೋತಾ ಇದ್ದೀನಿ. ತೊಗರಿಬೇಳೆನ ನೀಟಾಗಿ ನೀರಲ್ಲಿ ವಾಶ್ ಮಾಡಿಕೊಂಡು ಆನಂತರ ನಾನು ಎಷ್ಟು ಬೇಕಷ್ಟು ನೀರು ಸೇರಿಸ್ಕೊಂಡು ಟೊಮೊಟೊ ಹಾಕ್ಕೊಂಡು ಬೇಯಿಸ್ಕೊಂಡ್ಬಿಡ್ತೀನಿ. ನಾನಿಲ್ಲಿ 3 ಟೊಮೊಟೊ ತೊಗೊಂಡಿದ್ದೀನಿ. ನೀವೇನಾದರೂ ಹುಣಸೆಹಣ್ಣು ಯೂಸ್ ಮಾಡೋರಾದರೆ 2 ಟೊಮೊಟೊ ಸಾಕಾಗುತ್ತೆ. ನಾನಿಲ್ಲಿ ಫಾರಮ್ ಟೊಮೊಟೊ ಅಂತ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ, ಹುಳಿ ಟೊಮೊಟೊ ತೊಗೊಂಡಿಲ್ಲ. ಹಂಗಾಗಿ ನಾನು 3 ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ನಾನು 1/4 ಸ್ಪೂನಷ್ಟು ಅರಿಶಿನ ಕೂಡ ಆ್ಯಡ್ ಮಾಡ್ಕೋತೀನಿ. ಹಾಗೆ 1/4 ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ಕೋತೀನಿ. ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಬೇಳೆ ಬೇಗ ಬೇಯುತ್ತೆ, ಹಾಗೆ ತುಂಬ ಸಾಫ್ಟ್ ಕೂಡ ಆಗುತ್ತೆ, ಹಾಗೆ ಟೇಸ್ಟ್ ಕೂಡ ಚೆನ್ನಾಗೂ ಇರುತ್ತೆ. ಸೊ ಹಾಗಾಗಿ ಈಗ ನಾನು ಲಿಡ್ ಕ್ಲೋಸ್ ಮಾಡಿ ಸ್ಟವ್ ಹಚ್ಚಿ ನಾನು ಕುಕ್ಕರ್ ಇಟ್ಕೊಂಡು 4ರಿಂದ 5 ವಿಸಲು ನಾನು ಕೂಗಿಸ್ಕೊತೀನಿ. ಆವಾಗ ಬೇಳೆ ಚೆನ್ನಾಗಿ ಬೇಯುತ್ತೆ. ಆಮೇಲೆ ನಾನು ನುಗ್ಗೆಕಾಯಿ ಮತ್ತು ಆಲೂಗೆಡ್ಡೆನ ಬೇಯಿಸ್ಕೊತೀನಿ. ಏಕೆಂದರೆ ಕುಕ್ಕರ್ಗೆ ಹಾಕಿಟ್ಬಿಟ್ರೆ ತುಂಬ ಬೆಂದೋಗ್ಬಿಡುತ್ತೆ, ಆವಾಗ ಸಾಂಬಾರು ಅಷ್ಟು ಟೇಸ್ಟ್ ಬರಲ್ಲ. ಸೊ ಹಾಗಾಗಿ ಈಗ ನೋಡಿ ಬೇಳೆ ಕೂಡ ಬೆಂದಿದೆ. ಈಗ ಟೊಮೊಟೊ ಏನು ಬೆಂದಿತ್ತು ಅದನ್ನೆಲ್ಲ ನಾನು ಒಂದು ಬೌಲ್ಗೆ ತೊಗೊಂಬಿಡ್ತಾ ಇದ್ದೀನಿ. ಅದನ್ನು ಏಕೆಂದರೆ ಮಸಾಲೆ ರುಬ್ತೀನಲ್ಲ ಆವಾಗ ಅದನ್ನು ಹಾಕಿ ರುಬ್ಕೋತೀನಿ. ಈಗ ನೀರು ನೋಡಿ ಬೇಳೆ ಬೆಂದಿದೆಯಲ್ಲ, ಆ ನೀರಿಗೆ ನಾನು ಖಾರದ ಪುಡಿ ಏನು ತೊಗೊಂಡಿದ್ದೆ 2 ಸ್ಪೂನಷ್ಟು ಅದನ್ನು ನಾನು ಸೇರಿಸ್ತಾ ಇದ್ದೀನಿ. ಅದು ಒಂದು ಕುದಿ ಬರಬೇಕು. ಒಂದು ಕುದಿ ಬಂದ ಮೇಲೆ ಬಾಯ್ಲ್ ಆಗ್ತಾ ಇದ್ದಾಗ ನಾನು ನುಗ್ಗೆಕಾಯಿ ಮತ್ತು ಆಲೂಗೆಡ್ಡೆನ ಆ್ಯಡ್ ಮಾಡ್ತೀನಿ. ಅದು ಹೆಂಗೆ ಆದರೂ ಖಾರ ಬೇಯೋದಕ್ಕೆ ನನಗೆ 6ರಿಂದ 7 ನಿಮಿಷ ಬೇಕಾಗುತ್ತೆ. ಸೊ ಅಷ್ಟರಲ್ಲಿ ನನಗೆ ಈ ನುಗ್ಗೆಕಾಯಿ ಮತ್ತು ಆಲೂಗೆಡ್ಡೆ ಹಾಕೋದ್ರಿಂದ ಅದನ್ನು ಕೂಡ ಪರ್ಫೆಕ್ಟಾಗಿ ಬಾಯ್ಲ್ ಆಗುತ್ತೆ. ಸೊ ಹಾಗಾಗಿ ನಾನು ಈ ಟೈಮಲ್ಲಿ ಯೂಸ್ ಮಾಡ್ಕೋತೀನಿ. ನೋಡ್ತಾ ಇದ್ದಾರಲ್ಲ, ಆಲೂಗೆಡ್ಡೆ ಮತ್ತು ನುಗ್ಗೆಕಾಯಿನ ಇವಾಗ ಹಾಕ್ತಾಯಿದ್ದೀನಿ. ಈ ಥರ ಹಾಕೋದ್ರಿಂದ ನೀಟಾಗಿ ನುಗ್ಗೆಕಾಯಿ ಬೇಯುತ್ತೆ, ತುಂಬ ಬೆಂದೋಗಿ ಇದಾಗಲ್ಲ. ಈ ಥರ ಆಲೂಗೆಡ್ಡೆ ಮತ್ತು ನುಗ್ಗೆಕಾಯಿ ಹಾಕಿದಾಗ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ನೀಟಾಗಿ ಬಾಯ್ಲ್ ಆಗುತ್ತೆ. ಸೊ ಇಲ್ಲಿ ನಾನು ಇನ್ನೊಂದು ಕಡೆ ಪಾಯಸ ಮಾಡೋಣ ಸಿಂಪಲ್ಲಾಗಿ ಅಂತ ಅನ್ಕೋತಾ ಇದ್ದೀನಿ. ನಾನು ಹಾಲು ಜಾಸ್ತಿ ಇತ್ತು, ಹಾಗಾಗಿ ಹಾಲಲ್ಲೇ ಶಾವಿಗೆ ಪಾಯಸ ಮಾಡೋಣ ಅಂತ ಒಂದು 2 ಗ್ಲಾಸ್ ಹಾಲನ್ನ ಅದಕ್ಕೆ ಹಾಕೋತಾ ಇದ್ದೀನಿ. ಅದು ಚೆನ್ನಾಗಿ ಕುದಿ ಬಂದ ಮೇಲೆ ನಾನು ಹುರಿದಿರೋ ಶಾವಿಗೆನೇ ತೊಗೊಂಡಿದ್ದರಿಂದ ನಾನು ಮತ್ತೆ ಅದನ್ನೇನು ಹುರಿಯೋಕ್ಕೆ ಹೋಗಿಲ್ಲ. ಅದೇ ಶಾವಿಗೆನ ಡೈರೆಕ್ಟಾಗಿ ನಾನು ಎಷ್ಟು ಬೇಕಷ್ಟು ಸೇರಿಸ್ಕೋತಾ ಇದ್ದೀನಿ. ಆ ಶಾವಿಗೆ ಒಂದು ಅರ್ಧ ಭಾಗ ಇಲ್ಲ 3/4 ಭಾಗ ಚೆನ್ನಾಗಿ ಬೇಯಬೇಕು. ಅದು ಬೆಂದ ಮೇಲೆ ನಾನು ಸಕ್ಕರೆ ಆ್ಯಡ್ ಮಾಡ್ಕೋತೀನಿ. ಅಷ್ಟರೊಳಗೆ ನನಗೆ ಸಾಂಬಾರು ಮತ್ತು ಶಾವಿಗೆ ಬೇಯೋಷ್ಟರೊತ್ತಿಗೆ ನಾನು ಮಸಾಲೆ ಕೂಡ ರೆಡಿ ಮಾಡ್ಕೊಂಬಿಡ್ತೀನಿ. ನಾನು ಕಾಯಿ, ಕಡಲೆ ಮತ್ತು ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ನಲ್ಲ ಅದನ್ನು ಫಸ್ಟು ಚೆನ್ನಾಗಿ ರುಬ್ಕೊಂಡು ಆನಂತರ ನಾನು ಟೊಮೊಟೊ ಏನು ಬೇಯಿಸಿಟ್ಕೊಂಡಿದ್ದೆ ಅದನ್ನು ಹಾಕಿ ನೀಟಾಗಿ ರುಬ್ಬಿ ಈ ಕಡೆ ಮಸಾಲೆ ಕೂಡ ರೆಡಿ ಮಾಡಿಕೊಂಡೆ. ಇಷ್ಟೊತ್ತಿಗೆ ನನಗೆ ಪಾಯಸ ಕೂಡ ನೀಟಾಗಿ ಒಂದು 3/4 ಭಾಗದಷ್ಟು ಬೆಂದಿತ್ತು. ಈ ಕಡೆ ಸಾಂಬಾರು ಕೂಡ ನೀಟಾಗಿ ಬಾಯ್ಲ್ ಆಗ್ತಾಯಿತ್ತು. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಇದಾಗಿದೆ ಅಂತ. ಈ ಟೈಮಲ್ಲಿ ನಾನು ಮಸಾಲೆನ ಸೇರಿಸ್ಕೊತಾ ಇದ್ದೀನಿ. ಏನು ರುಬ್ಬಿದೆ ಆ ಮಸಾಲೆನ ಹಾಕೋತಾ ಇದ್ದೀನಿ. ಮತ್ತು ನನಗೆ ತಿಕ್ನೆಸ್ ನೋಡಿ ಸಾಂಬಾರಿಗೆ ಎಷ್ಟು ಬೇಕಷ್ಟು ನೀರನ್ನ ನಾನು ಈ ಟೈಮಲ್ಲೇ ಸೇರಿಸ್ಕೊಂಬಿಡ್ತೀನಿ. ಮತ್ತೆ ಸೇರಿಸಿದ್ರೆ ಅದು ಟೇಸ್ಟು ಅಷ್ಟು ಚೆನ್ನಾಗಿ ಬರೋಲ್ಲ. ಒಂದು ಸರಿ ನೀಟಾಗಿ ಹದವಾಗಿ ಎಷ್ಟು ಬೇಕಷ್ಟು ಹಾಕ್ಕೊಂಡ್ರೆ ಆಯಿತು. ಈ ಕಡೆ ನನಗೆ ಪಾಯಸ ಕೂಡ ಶಾವಿಗೆ ಎಲ್ಲ ಬೆಂದಿತ್ತು. ಸೊ ನಾನು ಅದಕ್ಕೆ ಇವಾಗ ಸಕ್ಕರೆ ಕೂಡ ನಾನು ಆ್ಯಡ್ ಮಾಡ್ಕೋತೀನಿ. ಸಕ್ಕರೆ ನಮ್ಗೆ ಎಷ್ಟು ಬೇಕಷ್ಟು ಸೇರಿಸ್ಕೊಂಡ್ರೆ ಆಯಿತು. ಒಂದು 5 ನಿಮಿಷ ಅದು ಚೆನ್ನಾಗಿ ಬೆಂದ ಮೇಲೆ ನಾನು ಅದಕ್ಕೆ ದ್ರಾಕ್ಷಿ ಗೋಡಂಬಿ ತುಪ್ಪ ಹಾಕಿ ಕರೆದು ಅದಕ್ಕೆ ಹಾಕ್ಕೊಂಡ್ರೆ ಪಾಯಸ ಕೂಡ ನನಗೆ ರೆಡಿ ಆಗಿಬಿಡುತ್ತೆ. ನಾನು ಬೆಳಿಗ್ಗೆ ರೈಸು ಸ್ವಲ್ಪ ಜಾಸ್ತಿ ಮಾಡಿದ್ದೆ, ಹಾಗಾಗಿ ನಾನು ರೈಸ್ ಅವಶ್ಯಕತೆ ಇರಲಿಲ್ಲ. ಆಮೇಲೆ ಮುದ್ದೆ ಮಾಡ್ಕೊಳ್ಳೋಣ ಅಂತ ಅಷ್ಟರಲ್ಲಿ ನಾನು ಪಾಯಸ ಮತ್ತು ಸಾಂಬಾರು ಮಾಡ್ಕೊಂಬಿಟ್ಟೆ. ಈ ಕಡೆ ನಾನು ದ್ರಾಕ್ಷಿ ಮತ್ತು ಗೋಡಂಬಿನ ತುಪ್ಪದಲ್ಲಿ ನೀಟಾಗಿ ಫ್ರೈ ಮಾಡಿ ಅದಕ್ಕೂ ನಾನು ಸೇರಿಸ್ಕೊತಾ ಇದ್ದೀನಿ. ಈಗ ಆಲ್ಮೋಸ್ಟ್ ನಾನು ಪಾಯಸ ಕೂಡ ರೆಡಿ ಆಯಿತು. ಈ ಕಡೆ ಸಾಂಬಾರು ಕೂಡ ನನಗೆ ರೆಡಿ ಆಯಿತು. ಈ ಕಡೆ ನಾನೀಗ ಲಾಸ್ಟಲ್ಲಿ ಸಾಂಬಾರನ್ನ ಒಗ್ಗರಣೆ ಮಾಡಿದ್ರೆ ಸಾಂಬಾರು ರೆಡಿ. ಇವಾಗ ನಾನು 2 ಸ್ಪೂನಷ್ಟು ಆಯಿಲ್ ಸೇರಿಸ್ಕೊತಾ ಇದ್ದೀನಿ. ಅದು ಆಯಿಲು ಚೆನ್ನಾಗಿ ಕಾದ ಮೇಲೆ ನಾನು ಒಗ್ಗರಣೆಗೆ ಏನೇನು ತೊಗೊಂಡಿದ್ದೀನಿ ಅಂತ ಅಂದರೆ ಸಾಸಿವೆ,
ಈರುಳ್ಳಿ, ಕರಿಬೇವು, ಬೆಳ್ಳುಳ್ಳಿ ಮತ್ತು ಒಣಗಿದ ಮೆಣಸಿನ್ಕಾಯಿ ಜೊತೆಗೆ ಹಿಂಗು. ಬೇಳೆ ಸಾಂಬಾರು ಅಂದಾಗ ಹಿಂಗೆ ಸೇರಿಸಿದ್ರೆ ಅದಕ್ಕೆ ರುಚಿ ತುಂಬ ಚೆನ್ನಾಗಾಗುತ್ತೆ, ಹಾಗೆ ಹೆಲ್ತ್ ಕೂಡ ಒಳ್ಳೆಯದು. ಬೇಳೆ ಸ್ವಲ್ಪ ಗ್ಯಾಸ್ಟ್ರಿಕ್ ಅಂತೀವಲ್ಲ, ಸೊ ಹಾಗಾಗಿ ಬೆಳ್ಳುಳ್ಳಿ ಮತ್ತು ಹಿಂಗು ಸೇರಿಸೋದ್ರಿಂದ ಆ ಗ್ಯಾಸ್ಟ್ರಿಕ್ ಆಗಲ್ಲ. ಹಂಗಾಗಿ ಇವಾಗ ನಾನು ಬೆಳ್ಳುಳ್ಳಿ ಮತ್ತು ಸಾಸಿವೆ, ಕರಿಬೇವು ಹಾಗೆ ಹಿಂಗು ಜೊತೆಗೆ ಈರುಳ್ಳಿ ಇಷ್ಟನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೋತೀನಿ. ಒಗ್ಗರಣೆ ಎಷ್ಟು ಚೆನ್ನಾಗಿ ನಾವು ಬೇಯಿಸ್ಕೋತೀವೋ ಅಂದರೆ ತುಂಬ ಹದವಾಗಿ ಸಣ್ಣ ಹುರಿಯಲ್ಲೇ ಬೇಯಿಸಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಅದು ಚೆನ್ನಾಗಿ ಬೆಂದ ಮೇಲೆ ನಾನು ಏನು ಸಾಂಬಾರು ರೆಡಿ ಮಾಡ್ಕೊಂಡಿದ್ದೆ, ನುಗ್ಗೆಕಾಯಿ ಆಲೂಗೆಡ್ಡೆ ಸಾಂಬಾರು, ಅದನ್ನು ಹಾಕಿ ನೀಟಾಗಿ ಕುಕ್ಕರೆಲ್ಲ ಸ್ವಲ್ಪ ನೀರು ಹಾಕಿ ವಾಶ್ ಮಾಡಿ ಅದಕ್ಕೆ ಹಾಕೋತಾ ಇದ್ದೀನಿ. ನೋಡ್ತಾ ಇರಲ್ಲ, ಇವಾಗ ನಾನು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಕೂಡ ನಾನು ಸೇರಿಸ್ಕೊಂಡೆ. ಸಾಂಬಾರು ರೆಡಿ ಆಯಿತು. ಇವಾಗ ಒಂದೆರಡು ನಿಮಿಷ ಅದನ್ನ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡ್ತೀನಿ. ಹಾಗೆ ಲಾಸ್ಟಲ್ಲಿ ನನ್ನ ಫ್ರೆಂಡು ಕೊತ್ತಂಬರಿ ಸೊಪ್ಪು ಅದನ್ನು ಸೇರಿಸಿದ್ರೆ ಆಯಿತು. ಸಾಂಬಾರು ಕೂಡ ನನಗೆ ರೆಡಿ ಆಯಿತು. ನೋಡ್ತಾ ಇದ್ದಾರಲ್ಲ, ಆ ಕಡೆ ಶಾವಿಗೆ ಪಾಯಸ ರೆಡಿ ಆಯಿತು, ಈ ಕಡೆ ಸಾಂಬಾರು ಕೂಡ ರೆಡಿ ಆಯಿತು. ಅರ್ಧ ಗಂಟೆಲಿ ಬೇಗ ಮುಗ್ದೋಗುತ್ತೆ. ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ನುಗ್ಗೆಕಾಯಿ ಅಂತೂ ಐರನ್ ಅಂಶ ಜಾಸ್ತಿ ಇರೋದ್ರಿಂದ ಈ ಟೈಮಲ್ಲಿ ತುಂಬ ಇದು ಸಿಗ್ತಾ ಇದೆ, ಸೀಸನ್ ಕೂಡ ಹೌದು, ಎಳೆಯದಾಗಿ ತುಂಬ ಚೆನ್ನಾಗಿ ಸಿಗ್ತಾ ಇದೆ. ಹಾಗಾಗಿ ಯಾರಿಗೆಲ್ಲ ಈ ವಿಡಿಯೋ ಲೈಕ್ ಆಯಿತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಓಕೆ, ಟೇಕ್ ಕೇರ್.